ಹೆಲೋ ಆಲ್, ವೆಲ್ಕಮ್ ಟು ರಿಲಿಶಿಂಗ್ ಲ್ಯಾಡಲ್. ಕರ್ನಾಟಕದಲ್ಲಿ ಹಬ್ಬಗಳಿಗೆ ಟ್ರೇಡ್ ಮಾರ್ಕ್ ಆಗಿರೋ ಸ್ವೀಟ್ ಅಂದರೆ ರವೆ ಉಂಡೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಎಲ್ಲರೂ ಇಷ್ಟಪಡೋ ಸ್ವೀಟ್ ಇದು. ಜಸ್ಟ್ ಇನ್ 15 ಮಿನಿಟ್ಸ್ ಪರ್ಫೆಕ್ಟ್ ಆಗಿ ಟೇಸ್ಟಿಯಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ಅಥವಾ ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು 8 ರಿಂದ 10 ಮುರ್ಕೊಂಡಿರೋ ಗೋಡಂಬಿ, 10 ರಿಂದ 12 ಒಣ ದ್ರಾಕ್ಷಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ತೆಗೆದಿಟ್ಕೊಬೇಕು. ಈಗ ಇದಕ್ಕೆ 1 ಕಪ್ ಅಷ್ಟು ಮೀಡಿಯಂ ರವೆ ಹಾಕಿ ಲೋ ಫ್ಲೇಮಲ್ಲೇ 5 ರಿಂದ 6 ನಿಮಿಷ ಕಲರ್ ಚೇಂಜ್ ಆಗದೆ ಇರೋ ಥರ ರವೆ ಸ್ಮೆಲ್ ಹಸಿ ವಾಸನೆ ಹೋಗಬೇಕು, ಗಮ್ ಅಂತ ಬರಬೇಕು, ಆ ಥರ ಹುರ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಬಾಡಿಸಿ ರವೆನ ತೆಗೆದಿಟ್ಕೊಂಡು ಇದಕ್ಕೆ 3/4 ಕಪ್ ಅಷ್ಟು ತುರ್ಕೊಂಡಿರೋ ಒಣ ಕೊಬ್ಬರಿ ಹಾಕಿ ಲೈಟಾಗಿ ಬಾಡಿಸ್ಕೊಳ್ಳಿ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆ ಹಾಕಿ ಮಿಕ್ಸ್ ಮಾಡಿ. ಫ್ಲೇಮ್ ಮಾತ್ರ ಕಂಪ್ಲೀಟ್ ಆಗಿ ಕಡಿಮೆ ಉರಿಲೇ ಇರಬೇಕು. ನೆಕ್ಸ್ಟ್ ಒಂದು 3/4 ಕಪ್ ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ಲೇಮ್ ಆಫ್ ಮಾಡಿ. 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಒಂದು 1/4 ಕಪ್ ಅಷ್ಟು ಅರೌಂಡ್ 4 ಟೇಬಲ್ ಸ್ಪೂನ್ ಅಷ್ಟು ಬೆಚ್ಚಗಿರೋ ಹಾಲು ಹಾಕಿ ಇನ್ನೊಂದ್ಸರಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ರೆ ಅಥವಾ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅಂದರೆ ಹಾಲು ಹಾಕಬಾರ್ದು, ನೀವು ನೀರೇ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಮಿಕ್ಸ್ಚರು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿ ಇರೋವಾಗಲೇ ಉಂಡೆ ಕಟ್ಟಬೇಕಾಗತ್ತೆ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಹಾಲು ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಸಾಫ್ಟ್ ಆಗಿರೋ ಟೇಸ್ಟಿಯಾಗಿರೋ ಟ್ರೆಡಿಷ್ನಲ್ ರವೆ ಉಂಡೆ ರೆಡಿ. ನಿಮ್ಮ ಸಜೆಷನ್ಸ್ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.